ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್. ಹಾಗೆಯೇ ಇವತ್ತಿನ ಸ್ಪೆಷಲ್ ಮೃದುವಾದ ಅಕ್ಕಿ ಹಿಟ್ಟಿನ ಚಪಾತಿ. ಅಕ್ಕಿ ಹಿಟ್ಟನ್ನು ಬಳಸಿ ಒಂದೊಳ್ಳೆ ಸ್ಮೂತಾಗಿರುವಂತಹ ಚಪಾತಿಯನ್ನು ತಯಾರು ಮಾಡ್ಬೋದು. ನೋಡಿ, ತುಂಬ ಸ್ಮೂತಾಗಿ ಸಾಫ್ಟಾಗಿ ಚೆನ್ನಾಗಿ ಗೋಧಿ ಹಿಟ್ಟಿನ ಚಪಾತಿಗಿಂತಲೂ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆಯೇ ಮಾಡುವ ವಿಧಾನ ನೋಡೋಣ. ನೋಡಿ, ಈಗ ನಾನು ಸ್ಟವ್ನ ಬಿಸಿ ಆನ್ ಮಾಡಿ ಒಂದು ಬಾಣಲಿನ ಬಿಸಿ ಇಟ್ಟಿದ್ದೀನಿ. ಇದಕ್ಕೆ ಒಂದು ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ, ಒಂದೇ ಅಳತೆಯಲ್ಲಿ. ನೀರು ಚೆನ್ನಾಗಿ ಬಿಸಿಯಾಗಿದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನೋಡಿ, ಚೆನ್ನಾಗಿ ಉಪ್ಪೆಲ್ಲ ಕರಗಿದ ನಂತರ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ನೀರು ಚೆನ್ನಾಗಿ ಕುದಿ ಬರೋವರೆಗೂ ಹಾಗೆ ಬಿಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನೋಡಿ, ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ತುಂಬ ನೈಸಾಗೆಲ್ಲ ಇರಬಾರ್ದು, ಸ್ವಲ್ಪ ತರಿಯಾಗಿದ್ದರೆ ಚಪಾತಿಗೆ ಚೆನ್ನಾಗಿ ಬರುತ್ತೆ. ಈ ಕಪ್ಪಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ. ಕುದಿತಕ್ಕಂಥ ನೀರಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ತಳ ಹಿಡಿದೇ ಇರೋ ಹಾಗೆ ಮೇಲೆ ಕೆಳಗೆ ಈ ಥರ ಎಲ್ಲ ಮಾಡಬೇಕು. ಇದಾಗಿದ್ದ ನಂತರ ಇದಕ್ಕೆ ನಾನೊಂದು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡ್ತೀವಿ. ಊರಿನ ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಿ ಅಕ್ಕಿ ಹಿಟ್ಟು ಬೇಯುತ್ತೆ. ನೋಡಿ, ಈಗ ಬೆಂದಿರ್ತಕ್ಕಂಥ ಹಿಟ್ಟನ್ನ ನಾನು ಈ ಕಡೆ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅಕ್ಕಿ ಹಿಟ್ಟು ಬಿಸಿ ಬಿಸಿ ಇರುವಾಗಲೇ ಚೆನ್ನಾಗೆಲ್ಲ ಕೈಯಲ್ಲೆಲ್ಲ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಅಕ್ಕಿ ಹಿಟ್ಟು ಬಿಸಿ ಇರೋದ್ರಿಂದ ನಾನು ಸ್ವಲ್ಪ ನೀರನ್ನು ಕೈಗೆ ಸವರ್ಕೊಬಿಟ್ಟು ಚೆನ್ನಾಗಿ ಎಲ್ಲನೂ ಕಲಿಸ್ಕೊತಾ ಇದ್ದೀವಿ. ಅಂದರೆ ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಚಪಾತಿ ಅಷ್ಟೇ ಸ್ಮೂತಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಚೆನ್ನಾಗಿ ಒಂದು 5 ನಿಮಿಷ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೈಸಾಗಿ ಎಲ್ಲನೂ ಕೈಯಲ್ಲೆಲ್ಲ ಮಿದ್ದಿ ಎಲ್ಲ ರೋಲ್ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ಸ್ವಲ್ಪ ಅಂದರೆ ಒಂದು ಅಳತೆಗೆ ನಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಅಳತೆಗೆ ತೊಗೊಂಡು ಎಲ್ಲನೂ ಕೈಯಲ್ಲೆಲ್ಲ ನೀಟಾಗಿ ರೌಂಡ್ ಮಾಡ್ಕೊತೀನಿ. ಎಲ್ಲನೂ ಈ ಥರ ಕೈಯಲ್ಲಿ ರೌಂಡ್ ಮಾಡಿಬಿಟ್ಟು ಇದನ್ನು ಮಾಮೂಲಿ ನಾವು ಚಪಾತಿ ಹೇಗೆ ಒಸಿತೀವೋ ಅದೇ ರೀತಿಯೇ ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕೆಳಗಡೆ. ಈಗ ಇದನ್ನು ಹಿಟ್ಟನ್ನು ಇಟ್ಕೊಬಿಟ್ಟು ಇದ್ರ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಚಪಾತಿ ಥರ ಲಟ್ಟಿಸ್ಕೋಬೇಕು. ರೌಂಡ್ ಶೇಪ್ ಬರೋ ತನಕ ನೀಟಾಗಿ ಹಾಗೆಯೇ ಲಟ್ಟಿಸ್ಕೊಂಡಿದ್ದೀವಿ. ಮತ್ತು ಇದಾಗಿದ ತಕ್ಷಣ ನಾವು ಈ ಕಡೆ ಸ್ಟವ್ ಆನ್ ಮಾಡಿ ಒಂದು ಟವಾನ ಬಿಸಿಗೆ ಇಟ್ಟಿದ್ದೆ. ನೋಡಿ, ಲಟ್ಸಿರ್ತಕ್ಕಂಥ ಚಪಾತಿ ಈಗ ಟವ ಮೇಲೆ ಹಾಕ್ಕೊಂಡಿದ್ದೀನಿ. ಟವಾಗೆ ನಾನು ಎಣ್ಣೆ ಎಲ್ಲ ಹಾಕ್ಕೊಂಡಿಲ್ಲ. ಮೇಲ್ಗಡೆ ಚಪಾತಿ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅಂದರೆ ನಮಗೆ ಎಷ್ಟು ಬೇಕಾಗುತ್ತೋ ಎಣ್ಣೆ ಅಷ್ಟು ಮಾತ್ರ ಹಾಕ್ಕೋಬೇಕು. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲೇ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿ, ಚಪಾತಿ ಎಷ್ಟು ನೀಟಾಗಿ ಉಬ್ಬಿ ಬರುತ್ತೆ. ನೋಡಿ, ತುಂಬ ಸಾಫ್ಟಾಗಿರೋದ್ರಿಂದ ಪೂರಿ ಥರ ಉಬ್ಬಿ ಬರುತ್ತೆ ಚಪಾತಿ. ನೋಡಿ, ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಅಕ್ಕಿ ಹಿಟ್ಟಿನ ಚಪಾತಿ ರೆಡಿಯಾಗಿದೆ. ನಾವೀಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ತರಕಾರಿ ಪಲ್ಯ ಮತ್ತು ಕೆಂಪು ಚಟ್ನಿ ಜೊತೆ ಅಕ್ಕಿ ಹಿಟ್ಟಿನ ಚಪಾತಿನ ತೊಗೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ. ಬೆಳಗಿನ ಲಂಚ್ ಬಾಕ್ಸ್ಗೆ ಬೇಗನೆ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥನ ಬಳಸಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ನ ಮಾಡ್ಬೋದು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.